ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅದು ಮಲ್ಲಪ್ಪ ಜೊತೆಯವರು. ಆದ್ಮೇಲೆ ಈ ನಮ್ಮ ವಿದ್ಯುತ್ ಫ್ರೀ ಏನು ಕೊಟ್ಟರು 200 ಯೂನಿಟ್ ನಿಜವಾಗಿಯೂ ಜನಸಾಮಾನ್ಯರಿಗೆ ದೊಡ್ಡ ಲಾಭ ಆಗ್ಯದ. ಒಂದು ನಿಟ್ಟು ಸಿಲ್ಪ್ಟಂಗೆ ಆಗ್ಯದ. ಅದರಲ್ಲಿ ಎರಡು ಮಾತಿಲ್ಲ. ಟೀಕೆ ಮಾಡೋನು ಆದರೆ ಆಗಿದ್ದು ಒಳ್ಳೆಯದನ್ನು ನಾವು ನೆನೆಸಲೇಬೇಕಾಗ್ತದೆ. ಜನಸಾಮಾನ್ಯರ ಪರವಾಗಿ ಹೇಳಬೇಕಾಗಿದೆ ಅದನ್ನು. ಮತ್ತು ಉದ್ಯಮಿಗಳಿಗೆ ಅದಕ್ಕೂ ಇದಕ್ಕೂ ಎಷ್ಟು ಸಾಧ್ಯನೋ ಸರ್ಕಾರ ಒಂದಿಷ್ಟು ಹಿಡು ಕೆಲಸ ಮಾಡ್ತಿರೋದು. ಅವರಾದರೂ ಎಲ್ಲಿತಾರೆ ಅವ್ರು ಗೌರ್ಮೆಂಟ್ ಆದರೂ ನಮ್ಮಲ್ಲಿ ಟ್ಯಾಕ್ಸ್ ತೆಗೆದು ಅವ್ರು ಮಾಡೋರು ಪಾಪ ಅವರು. ಅದನ್ನು ಬುದ್ಧಿವಂತಿಕೆಯಿಂದ ಜಾಣ್ಮೆಯಿಂದ ತ್ಯಾಗದಿಂದ ಇಂಥ ಮಾಡಲಿಕ್ಕೆ ಸಾಧ್ಯ. ಸ್ವಲ್ಪ ತ್ಯಾಗ ಮಾಡಬೇಕಾಗ್ತದೆ ತಾವು ತೆಗೆದುಕೊಳ್ಳೋದ್ರಲ್ಲ. ಹೀಗಾಗಿ ಇದೊಂದು ರೀತಿ ಸರ್ಕಸ್ ಇದ್ದಂಗೆ, ಒಂದು ತಂತಿ ಮೇಲೆ ಎಳೆದಂಗೆ. ಈಗ ಈ ಹಿಂದೆ KPTCL ಅದು ಈ ಇಲಾಖೆಯಲ್ಲಿ ವಿದ್ಯುತ್ ಇಲಾಖೆಯಲ್ಲಿ ಮತ್ತು ಎಸ್ಕಾಮ್ಗಳಲ್ಲೇ ದುಡಿದ ರಿಟೈರ್ ಆದಂಥ ಜನ ಇದ್ದಾರೆ. ಮುಂದೆ ಅದಕ್ಕೆ ಏನಪ್ಪ ಅಂದ್ರೆ ಸಿಬ್ಬಂದಿ ರಿಟೈರ್ ಆಗ್ಯಾರ, ಗ್ರ್ಯಾಚ್ಯುಟಿ ಕೊಡಬೇಕಾಗಿದೆ, ಪಿಂಚಣಿ ಕೊಡಬೇಕಾಗಿದೆ ಅವ್ರಿಗೆ. ಇಲ್ಲಿವರೆಗೆ ಸರ್ಕಾರ ಅದನ್ನು ಹಾಕ್ತಾ ಬಂದಿತ್ತು. ಇನ್ನು ಮುಂದಿನ 3 ವರ್ಷ ಅದನ್ನು ಜನಸಾಮಾನ್ಯರ ಮೇಲೆ ಹಾಕ್ತಾ ಇದ್ದಾರೆ ಅನ್ನುವಂಥ ಸುದ್ದಿಗಳು ಬರ್ತಾಯಿದ್ದಾವೆ, ವರದಿಗಳು ಬರ್ತಾಯಿದ್ದಾವೆ. ಇದೊಂದು ರೀತಿಯಿಂದ ಗಾಬರಿ ಆಗುವಂಥ ವಿಷಯ ಆಗ್ಯದ. ಮತ್ತು ನಾವು ಅನ್ಬೋದು ಸರ್ಕಾರ ಪರ ಇದೆ ಅಂತ ನೋಡ್ಬೋದು. ಇಲ್ಲರಿ ಮತ್ತು ಇನ್ನು ಎಲ್ಲಿ ತೆಗೆದುಕೊಡ್ಬೇಕು ಅವರಾದರೂ? ಏನು ಸಾಮಾನ್ಯದಲ್ಲಿ ಖರ್ಚಲ್ಲ, ವಿದ್ಯುತ್ ಫ್ರೀ ಜೊತೆಗೆ ಏನಪ್ಪ ಅನ್ನಭಾಗ್ಯ, ಗೃಹಲಕ್ಷ್ಮಿ, ಹೆಣ್ಮಕ್ಳು ಫ್ರೀ ಬಸ್ಸ, ಒಂದು ನಿರುದ್ಯೋಗಿಗಳಿಗೆ ಭತ್ತೆ, ಇವೆಲ್ಲ ಕವರೇಜ್ ಮಾಡ್ಬೇಕಾದ್ರೆ ಮತ್ತು ಏನಾದರೂ ಎಲ್ಲಿಂದ ಒಂದು ಕಡೆ ಹೊಡೆದು ಬೀಳೋದಿಲ್ಲ ರೀ ಏನೋ ಅಂತ ಮಾತಾಡ್ತಾ ಇದ್ದಾರೆ. ಆದರೆ ನಾವಿಲ್ಲಿ ಕೇಳೋದಿಷ್ಟ ಹೊಡೆದು ಬೀಳಿ. ಯಾಕಂದ್ರೆ ನೋಡ್ರಿ, ಯಾರ ಮನೆ ಅಂತಂದು ಕೊಡೋದಿಲ್ಲ. ಇತಿಹಾಸದಲ್ಲಿ ಯಾವ ನಾಯಕನೂ ತನ್ನ ಮನೆಯನ್ನು ಮಾರಿ ಮತ್ತೇನೋ ಮಾಡಿ ಜನಕ್ಕೆ ಕೊಡೋಕ್ಕೆ ಸಾಧ್ಯವೂ ಇಲ್ಲ. ಜನರ ಒಂದು ಮೇಲೆ ಕರವನ್ನು ಹೇರಿ ಟ್ಯಾಕ್ಸ್ ಹೇರಿ ಆ ದುಡ್ಡನ್ನು ಸರಿಯಾಗಿ ಬಳಸುವಂಥದ್ದು, ಪ್ರಾಮಾಣಿಕ ಬಳಸುವಂಥದ್ದು ಭಾಳ ಮುಖ್ಯದ ಇಲ್ಲ. ಅದನ್ನು ಚಾಣಕ್ಯ ಹೇಳಿದ್ದು ಏನಪ್ಪ ಅಂದ್ರೆ, ಸರ್ಕಾರದ ಕೆಲಸ ಇದ್ದಾಗ ಅವರು ಸ್ವತಃ ಮಾಡ್ತಿದ್ರು. ಅದನ್ನು ಸರ್ಕಾರ ಕೆಲಸ ಇದ್ದಾಗ ಸರ್ಕಾರದ ಎಣ್ಣೆ ಹಾಕಿ ಬತ್ತಿನ ಅಂದ್ರೆ ರಾತ್ರಿಯ ದೀಪ ಹಚ್ತಾಯಿದ್ರು. ಮುಗಿದ ತಕ್ಷಣ ಅದನ್ನು ಆಫ್ ಮಾಡಿ ಆರಿಸ ತಮ್ಮ ಎಣ್ಣೆ ಹಾಕಿ ತಮ್ಮ ದೀಪನ ಉರಿಸ್ತಾಯಿದ್ರು. ಇದ್ರ ಅರ್ಥ ಏನಪ್ಪ ಅಂತಂದ್ರೆ, ಅವತ್ತದು ಸಾಣದು. ಇವತ್ತದು ಎಣ್ಣೆ ಮೇಲೆ ಟ್ಯಾಕ್ಸ್ ಹಾಕಿನ ಈ ಒಂದು ಏನಪ್ಪ ಅಂದ್ರೆ ಎಣ್ಣೆ ಕೊಳ್ಳುವಂಥವ್ರಿಗೆ ಟ್ಯಾಕ್ಸ್ ಹಾಕಿ ತಮ್ಮ ಬದುಕುವಂಥದ್ದು ಅವತ್ತು ಮಾಡ್ತಾಯಿದ್ರು. ಅದನ್ನು ಹೇಳ್ತಾಯಿದ್ರು. ಖರ ಹೇಗಿರ್ಬೇಕಪ್ಪ ಅಂತಂದ್ರೆ, ಈ ಹೂವಿನಿಂದ ಅದು ದುಂಬಿ ಹೂವಿನಿಂದ ಮಕರಂದವನ್ನು ಏರಿದಂಗೆ ಇರಬೇಕು. ಆ ಹೂವಿಗೆ ಗೊತ್ತಾಗಬಾರ್ದು. ಆದರೆ ಇವತ್ತು ಹಂಗಿಲ್ಲ. ಈಗಾಗಲೇ ಟ್ಯಾಕ್ಸ್ ಭಾಳಷ್ಟು ಆಗಿಬಿಟ್ಟದ. ಟ್ಯಾಕ್ಸ್ ಕೊಟ್ಟು ಬೆಲೆ ಏರಿಕೆ ತತ್ತರಗೊಂಡಿದ್ದಾರೆ ಜನ. ಅದಕ್ಕಾಗಿ ಮತ್ತು ಹೊರೆ ಸರ್ಕಾರ ತುಂಬಬೇಕಾದಂಥ ಈ ಪಿಂಚಣಿಗಳನ್ನು ಮತ್ತು ಸಿಬ್ಬಂದಿ ಏನೋ ಹಿಂದಿನ ಈ ಗ್ರ್ಯಾಚ್ಯುಟಿಗಳನ್ನು ನಮ್ಮೆಲ್ಲಕ್ಕೆ ಹಾಕ್ತಾಯಿದ್ದೀರಿ ಅನ್ನೋದು. ಸರ್ಕಾರದ್ದು ಎಲ್ಲಿ ತರ್ತದ್ರೆ ಅದು ಅಲ್ಲಿಂದ ಬಜೆಟ್ನ ತರುವಂಥದ್ದು. ಇವರು ಹೇಳ್ಕೊಳ್ಳಿಕತ್ತಾರ, ಇನ್ನು ಕೆಲವರು ಹೇಳ್ಕೊಳ್ಳೋದಿಲ್ಲ, ಅಲ್ಲೇ ಮೌನಾಗಿಬಿಡ್ತಾರೆ. ಇದು ಒಂದು ರೀತಿ ಸಮಾಧಾನ. ಯಾಕಂತಂದ್ರೆ ಇದನ್ನು ಹೇಳಲಾರ್ದೂ ಮಾಡಿದ್ರೆ ನಡೀತಿದೆ, ಏನು ಪ್ರಶ್ನೆ ಹೇಳಬೇಕಂತಿಲ್ಲ. ಆದ್ರೆ ಹೇಳ್ತಾ ಇದ್ದಾರೆ ಏನಂದ್ರೆ, ವಿದ್ಯುತ್ ಪ್ರಸರಣ ಮತ್ತು ಸರಬರಾಜು ಸಂಸ್ಥೆಗಳ ಸಿಬ್ಬಂದಿಯ ಪಿಂಚಣಿ ಗ್ರ್ಯಾಚ್ಯುಟಿಗೆ ಸರ್ಕಾರ ನೀಡಬೇಕಾದ ಪಾಲಿನ ಮೊತ್ತವನ್ನು ಗ್ರಾಹಕರಿಂದಲೇ ವಸೂಲಿ ಮಾಡಲು ಅವಕಾಶ ಕಲ್ಪಿಸಲಾಗಿದ್ದು, ವಿದ್ಯುತ್ ಬಳಕೆದಾರರಿಗೆ ಏಪ್ರಿಲ್ 1ರಿಂದಲೇ ಹೊಸ ಬರೆ ಬೀಳೋದಪ್ಪ ಇದು ಅಂತೇಳಿ ಶಾಕ್ ಮುಟ್ತೈತಿ ಅಂತ ಇದು. ಹೀಗಾಗಿ ನಾಳೆ ಏಪ್ರಿಲ್ 1ರಿಂದ ಮುಂದಿನ 3 ವರ್ಷ ತನಕ ಏನು ಅಂದರೆ ಈಗಾಗಲೇ ಬಾಕಿ ಎಷ್ಟದಪ್ಪ ಅಂತಂದ್ರೆ ಇಂದು ಕೊಡಬೇಕಾಗಿ ಸರ್ಕಾರ 4,659 ಕೋಟಿ .34 ಅಂದರೆ 4,659.34 ಕೋಟಿ, ಮೇಲೆ 34 ಲಕ್ಷದ ಕೋಟಿ ಇದನ್ನು ತುಂಬಬೇಕಾಗಿತ್ತು, ಸರ್ಕಾರ ತುಂಬಬೇಕಾಗಿತ್ತು. ಆದರೆ ಈಗ ಮುಂದಿನ 3 ವರ್ಷದೊಳಗೆ ಈ ಮುಂದಿನ ಕೂಡಿಸ್ಕೊಂಡ್ರೆ ಈಗೇನು ಮಾಡೋರದಾರಪ್ಪ ಅಂತಂದ್ರೆ ಅವಾಗ 36, 35, 34 ಹಿಂಗೆ ಪೈಸೆಗಳು ಹೆಚ್ಚು ಆ್ಯಡ್ ಮಾಡಿ ವಸೂಲಿ ಮಾಡ್ಕೊಳ್ಳೋರು ಒಂದು ಯೂನಿಟಿಗೆ. ಈಗ ನೋಡ್ರಿ, ಈ ಸಂಗ್ರಹದಿಂದ 2020-26ರಾಗ 2,812.23 ಕೋಟಿ ರೂಪಾಯಿ ಬರ್ತಾವೆ ಟ್ಯಾಕ್ಸ್ ರೂಪದೊಳಗೆ. ಅದಕ್ಕೆ 36 ಪೈಸೆ ಹಾಕಿದ್ರೆ ಮುಂದಿನ 2026-27ರಲ್ಲಿ ಅದಕ್ಕೆ 35 ಪೈಸೆ ಹಾಕಿದ್ರೆ
2845.75 ಕೋಟಿ ರೂಪಾಯಿಗಳು ಬರ್ತಾವೆ. ಮುಂದಿನ 2027-28ರಲ್ಲಿ 60.90 ಕೋಟಿ ರೂಪಾಯಿ ಬರ್ತಾವೆ ಅನ್ನುವಂಥದ್ದು ಅವ್ರು ಕೊಡ್ತಾ ಇದ್ದಾರೆ ಲೆಕ್ಕಪತ್ರ. ಅಂದರೆ ಹೀಗಾಗಿ ಈ ಮುಂಬರುವ ದಿನಗಳಲ್ಲಿ ತುಟ್ಟಿ ಆಗ್ತದಪ್ಪ ಅಂತೇಳಿ ಇದು ನಿಜವಾಗಿಯೂ ಎಲ್ಲರೂ ಈ ಬಳಕೆದಾರರು ಒಂದು ರೀತಿ ಭಯ ಪಡುವಂಥ ವಿಷಯ. ಇನ್ನೊಂದು ರೀತಿಯಿಂದ ಅಟ್ಲೀಸ್ಟ್ ಸತ್ಯ ಹೇಳತ್ತಿರಪ್ಪ, ಏನು ಹೇಳೋರು ಸುಮ್ಮನೆ ಟ್ಯಾಕ್ಸ್ ಸೇರಿಸಿದ್ರೆ ನಾವೇನು ಮಾಡ್ತಿದ್ವಿ ಅಂತೇಳಿ ಸಮಾಧಾನ ಮಾಡ್ಕೊಳ್ಳೋ ಜನಗಳು ಇದ್ದಾರೆ. ಆದರೆ ಈ ಟ್ಯಾಕ್ಸಿಂದ ಮಾತ್ರ ಇನ್ನಷ್ಟು ಮಾರ್ಕೆಟ್ ತುಟ್ಟಿ ಆಗ್ತದೆ, ಜನಸಾಮಾನ್ಯ ಬದುಕು ಭಾಳ ಕಷ್ಟ ಆಗ್ತದೆ ಅನ್ನೋದು ಎರಡು ಮಾತಿಲ್ಲ. ಇನ್ನು ಇದರ ಸಲುವಾಗಿ ನಮ್ಮ BJPಗರು ಇನ್ನೂ ಜೋರ್ದಾರ ಅಂತ ಇವತ್ತಿಂದ ಸ್ಟಾರ್ಟ್ ಆಗಿರ್ಬೋದು. ಈಗಾಗಲೇ ವಿರೋಧ ಸ್ಟಾರ್ಟ್ ಆಗ್ತದೆ, ಖಜಾನೆ ಖಾಲಿ ಮಾಡಿದ್ರಿ ಹಾಗೆ ಹೀಗೆ ಅಂತೇಳಿ. ಅದು ಕರೆಂಟ್ ಇಲ್ಲ ಅಂತಲ್ಲ, ಖಜಾನೆ ಖಾಲಿ ಆಗಿದ್ದು ಇದರಿಂದ ಅನ್ನೋದು ಗ್ಯಾರಂಟಿಗಳಿಂದ ಅನ್ನೋದು ಈಗಾಗಲೇ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಆದರೆ ಜನರ ಟ್ಯಾಕ್ಸನ್ನು ಈ ಕಲ್ಯಾಣಕಾರಕ ಕೆಲಸಗಳಿಗೆ ಉಪಯೋಗ ಮಾಡ್ತಾ ಇದ್ದಾರೆ. ಒಂದು ರೀತಿ ಸಮಾಧಾನ. ಈಗ ಏನೂ ಕೊಡಲಾರ್ದನ, ಈ ಒಂದು ಗ್ಯಾರಂಟಿ ಕೊಡಲಾರ್ದನ ಇಲ್ಲಿವರೆಗೆ ಬಂದ ಸರ್ಕಾರ ಅವಳಿಗೆ ಎಷ್ಟು ಟ್ಯಾಕ್ಸ್ ಇರಿಸಿಲ್ಲ, ಎಷ್ಟು ಹೆಚ್ಚಳ ಮಾಡಿಲ್ಲ. ಕಡೆಗೆ ಒಂದು ಸ್ವಲ್ಪ ಏನೋ ಅದನ್ನ ಸ್ವಲ್ಪ ಭಾಗ ಆದರೂ ಕೊಡ್ತಾ ಇದ್ದಾರೆ, ಸಮಾಧಾನ ಮಾಡ್ಕೊಳ್ಳೋ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತೇಳಿ. ಹಿಂದಿನ ಸರ್ಕಾರಗಳು ಯಾವುದೂ ಮಾಡ್ತಾ ಇಲ್ಲಲ್ರಿ. ಈಗ ದೆಹಲಿಯಲ್ಲಿ ಬಂದಂಥ BJP ಸರ್ಕಾರ ಏನೇನು ಮಾಡ್ತಾಯಿದೆ, ಮೊನ್ನೆ ಏನೋ ಒದ್ದಾಡಿ ಅದು ಅಲ್ಲಿಯ ವಿರೋಧ ಪಕ್ಷ ಕೇಜ್ರಿವಾಲ್ ಬೆನ್ನು ಹಚ್ಚಿದ್ರು, ಮಾಡಿರಿ ಯಾವಾಗ ಮಾಡ್ತೀರಿ 2,500 ರೂಪಾಯಿಗಳನ್ನು ಪ್ರತಿ ಹೆಣ್ಣು ಮಗು ಯಾವ ಮಾಡೋರು ನೀವು ಯಾವುದು ಕೊಡೋರು ಅಂತೇಳಿ ಬೆನ್ನು ಹಚ್ಚಿಬಿಟ್ಟಿದ್ರು ಅವರು. ಯಾಕಂದರೆ ಮೊದಲನೇ ಕ್ಯಾಬಿನೆಟ್ದಲ್ಲಿ ನಾವು ಕೊಡ್ತೀರಂತ ಆಶ್ವಾಸನೆ ಕೊಟ್ಟಿದ್ದರು ನಮ್ಮ ಮೋದಿ ಅವರು. ಕೊನೆಗೆ ಅವರು ವಸೂಲು ಮಾಡಲಿಕ್ಕೆ ಹಚ್ಚಿದ್ದಾರೆ. ಇನ್ನು ಯಾವ ರೀತಿ ಕೊಡ್ತದ ಏನು ಅದ್ರ ಪರಿಣಾಮಗಳೇನು ಇನ್ನು ಮುಂದಿನ ದಿನದಲ್ಲಿ ನೋಡುವಂಥದ್ದು. ಇಲ್ಲ ಇದು ಜೋಡಿ ಇನ್ನೊಂದು ಏನಾಗಿರ್ತದೆ ಅಂದ್ರೆ ಅನಧಿಕೃತವಾಗಿ ಲೋಡ್ ಶೆಡ್ಡಿಂಗ್ ಬೇರೆ ಬೀಳಾಗತ್ತದ. ಮೊದಲು ಲೋಡ್ ಶೆಡ್ಡಿಂಗ್ ಬಿಡೋದಿಲ್ಲ ಅಂತೇಳಿ KJ ಜಾರ್ಜ್ ಅವರು ಅಂದರೆ ಈ ವಿದ್ಯುತ್ ಮಿನಿಸ್ಟರ್ ಹೇಳಿದರು, ಇಲ್ಲ ಇನ್ನು ಮುಂದೆ ಎಕ್ಸ್ಟ್ರಾ ಲೋಡ್ ಶೆಡ್ಡಿಂಗ್ ಬಿಡೋದಿಲ್ಲ, ಎಲ್ಲ ಕರೆಕ್ಟ್ ಬರ್ತದೆ ಅಂತೇಳಿ. ಈ ಲೋಡ್ ಶೆಡ್ಡಿಂಗ್ ಆಗೈತು ಕೂಡ ಬ್ಯಾಸಿಗೆ ಬಂದ ಮತ್ತು ಇದೊಂದು ಚರ್ಚೆ ಚಿಂತನೆ ಮಂಥನೆ ನಡೆಯುವಂಥ ಸಾಧ್ಯತೆಗಳು ಹೆಚ್ಚಾಗಲಿಕ್ಕಾಗ್ತದೆ. ಮತ್ತು ಕೃಷಿಗೆ ಒಕ್ಕಲ್ತನಕ್ಕೆ ನಾನು ಗುಣಾತ್ಮಕವಾದ ವಿದ್ಯುತ್ ಕೊಡ್ತೀನಿ ಅಂತ ಕೇಳಿದ್ರು. ಆದರೆ ಇದಕ್ಕೆ ಇಲ್ಲೇ ಗುಣಾತ್ಮಕತೆ ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಲೋಡ್ ಶೆಡ್ಡಿಂಗ್ ಆಗೋದ್ರಿಂದಾಗೆ ದಿನದ 4-5 ತಾಸು ನಿಶ್ಚಿತವಾಗಿ ಕರೆಂಟ್ ಬಂದ್ ಆಗೋದ್ರಿಂದಾಗೆ ಕಷ್ಟ ಆಗಲಿಕ್ಕೆ ನಮಗಂತೇಳಿ ಇಲ್ಲಿ ರೈತರು ಇನ್ನುಳಿದವರು ವಿರೋಧ ಮಾಡ್ತಾಯಿದ್ದಾರೆ. ಒಟ್ಟಾರೆಯಾಗಿ ಈ ಸಲದ ಬಜೆಟ್ನಲ್ಲೇ ಈ ಬಗ್ಗೆ ಮಾತು ಕಡಿಮೆ ಇತ್ತು. ಈ ನಾವು ಹೆಚ್ಚು ಕೊಡ್ತೀವಿ ಮಾಡ್ತೀವಿ, ಗ್ರಾಹಕರಿಗೆ ಏನೋ ಅನುಕೂಲ ಮಾಡ್ತೀವಿ ಅಂತೇಳಿ. ಆದ್ರೆ ಈ ನಡುವೆ ಇದನ್ನು ಪಿಂಚಣಿ ಹೊರೆಯನ್ನು ನಮ್ಮ ಮೇಲೆ ಹಾಕಿದ್ರಿಂದಾಗೆ, ಈ ಗ್ರ್ಯಾಚ್ಯುಟಿ ಹೊರೆಯನ್ನು ನಮ್ಮ ಮೇಲೆ ಹಾಕಿದ್ರಿಂದಾಗೆ ಇನ್ನು ಮುಂಬರುವ ದಿನಗಳಲ್ಲಿ ಮಾರ್ಕೆಟಿಗೆ ಮತ್ತೆ ಇನ್ನಷ್ಟು ಬೆಲೆ ಏರ್ತದ ದಿನ ಕಡಿಮೆ ಆಗೋದಿಲ್ಲ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಅದೇನೋ ಆಗಲಿ ಒಂದೇನೋ ಕೊಡ್ಲಿಕ್ಕೆ ಹೊಂಟಿದ್ದಾರೆ ಗ್ಯಾರಂಟಿ, ಆದರೆ ಇದು ಆಗಬಾರ್ದಾಗಿತ್ತು, ಇದು ಆಗ್ಯದ. ಇದಕ್ಕೆ ಸಿದ್ದರಾಮಯ್ಯರಾಗಲಿ ಅದರ ವಿದ್ಯುತ್ ಮಿನಿಸ್ಟರ್ ನಮ್ಮ ಜಾರ್ಜ್ ಅವರಾಗಲಿ ಏನು ಕೊಡ್ತಾರೆ ಉತ್ತರ ನೋಡ್ಬೇಕಾಗಿದೆ. ಆಲ್ರೆಡಿ ಅವರ ಉತ್ತರ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಎಲ್ಲ ಏನಪ್ಪ ಅಂತಂದ್ರೆ ಈ ಒಂದು ಫ್ರೀದಾಗಿ ಕೊಡ್ಲಿಕ್ಕೆ ಅವ್ರಿಗೆ ಒಂದು ಮಾಡಬೇಕಾಗ್ತದೆ ಅಂತೇಳಿ. ಆದರೂ ಈ ಒಂದು ಎಕ್ಸ್ಟ್ರಾ ಹೊರೆ ಏನದಲ್ಲ ಇದು ಮಾತ್ರ ಗ್ರಾಹಕರಿಗೆ ಕೊಳ್ಳುವವರಿಗೆ ಮಾತ್ರ ತೊಂದರೆಯನ್ನು ಕೊಡುತ್ತದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಇನ್ನೊಮ್ಮೆ ಮತ್ತೆ ವಿರೋಧ ಪಕ್ಷಗಳಿಂದ ಈ ಗ್ರಾಹಕರ ಸಲುವಾಗಿ ಪಿಂಚಣಿದಾರರ ಈ ಹಣದ ಸಲುವಾಗಿ ಹೊರೆ ಸಲುವಾಗಿ ಮತ್ತೊಮ್ಮೆ ಈ ರಾಜ್ಯದ ತುಂಬ ಸ್ಟ್ರೈಕ್ಗಳಿದ್ರೆ ಯಾರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಅದೇನೋ ಆಗಲಿ ಗ್ರಾಹಕರಿಗೆ ಮಾತ್ರ ಇದರಿಂದ ತೊಂದರೆ ಆಗೋದು ಮಾತ್ರ ಗ್ಯಾರಂಟಿ ಅನ್ನೋದು ಜನಸಾಮಾನ್ಯರ ಅಭಿಪ್ರಾಯ. ಆದರೂ ಕಾಂಗ್ರೆಸ್ ಮೇಲೆ ಇನ್ನೂ ಜನರಿಗೆ ವಿಶ್ವಾಸ ಅಂತ ಅನ್ನಿಸ್ತದೆ. ನೋಡಿದ್ರೆ ಯಾವಾಗ ಏನು ಬರ್ತದೆ ಅಂತೇಳಿ ಬಂದಾಗ ನೋಡಿರಾಯ್ತು. ಆದರೆ ಇಷ್ಟು ಮಾತ್ರ ನಡೆದಿದ್ದ ಈಗಿನ ಡೆವಲಪ್ಮೆಂಟ್ ಅಂತ ಹೇಳ್ತದೆ. ಪಿಂಚಣಿ ಹೊರೆ ಅಥವಾ ಈ ಗ್ರ್ಯಾಚ್ಯುಟಿ ಏನೇನಿದ್ರು ಅವುಗಳ ಬಗ್ಗೆ ಹೆಚ್ಚಿಗೆ ಮಾತಾಡೋಕ್ಕಿಂತಲೂ ಆ ದುಡ್ಡನ್ನು ನಮ್ಮಿಂದ ಅಂದ್ರೆ ಜನಸಾಮಾನ್ಯರಿಂದ ಇಸಿದುಕೊಡುವಂಥ ಪ್ರಯತ್ನವನ್ನು ಸರ್ಕಾರ ಮಾಡಲಿಕ್ಕತ್ತದ. ಇದು ಆದಷ್ಟು ತಪ್ಪಿಸಿದ್ರೆ ಒಳ್ಳೆಯದು. ಯಾಕಪ್ಪ ಅಂದ್ರೆ ಜನ ಮೊದಲೇ ಬೆಲೆ ತತ್ತರಿಸಿ ಹೋಗಿದ್ದಾರೆ, ಮತ್ತಷ್ಟು ತೊಂದರೆ ಆಗ್ತದೆ ಅಂತ ಹೇಳ್ತಾ ಈ ಒಂದು ನಿರ್ಧಾರ ಗ್ರಾಹಕರಿಗೆ ಮತ್ತು ಜನರಿಗೆ ತೊಂದರೆ ಕೊಡೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಮತ್ತೊಮ್ಮೆ ಹೇಳ್ತಾ ನನಗೆ ಅನಿಸಿದ ಕೆಲವು ಮಾತುಗಳು ಹೇಳಿದೆ. ನಿಮಗೆ ಲೈಕ್ ಆಗ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಕೋಬೇಡ್ರಿ. S60 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ ವಂದನೆಗಳು.